ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಈಗ ಮತ್ತಷ್ಟು ಹಳಸೋ ರೀತಿ ಕಾಣಿಸ್ತಾ ಇದೆ. ಯಾವ ಮಟ್ಟಿಗೆ ಅಂದರೆ ಪಕ್ಷಾತೀತವಾಗಿ ಈಗ ಬಾಂಗ್ಲಾ ವಿರುದ್ಧ ಭಾರತದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಬಾಂಗ್ಲಾವನ್ನ ತುಂಡು ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ. ಎಸ್, ಭಾರತದ ನಾಯಕರು. ಯಾಕೆ ಭಾರತದ ಪೊಲಿಟಿಷಿಯನ್ಸ್ ಎಲ್ಲ ಇದ್ದಕ್ಕಿದ್ದಂತೆ ಒಗ್ಗಟ್ಟಾಗಿ ರೊಚ್ಚಿಗಿದ್ದಿರೋದು ಯಾಕೆ ಬಾಂಗ್ಲಾ ಮೇಲೆ? ಅಂಥದ್ದು ಏನು ಮಾಡಿದ್ರು ಬಾಂಗ್ಲಾದ ಯೂನಸ್? ಹೇಳ್ತೀವಿ. ಇತ್ತೀಚೆಗೆ ಬಾಂಗ್ಲಾದ ಸೋಕಾಲ್ಡ್ ಮುಖ್ಯಸ್ಥ, ಬಾಂಗ್ಲಾದ ಸ್ಮಾಲ್ ಫಿನಾನ್ಸ್ ಗಾಯ್ ಯೂನಸ್ ಚೀನಾಗೆ ಭೇಟಿ ಕೊಟ್ಟಿದ್ರು. ಅಲ್ಲಿಂದ ಬರುವಾಗ ಬನ್ನಿ ಬಾಂಗ್ಲಾದಲ್ಲಿ ಹೂಡಿಕೆ ಮಾಡಿ ಈಶಾನ್ಯ ರಾಜ್ಯಗಳಿಗೆ, ಯಾರ್ದು ಈಶಾನ್ಯ ರಾಜ್ಯ? ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಕನೆಕ್ಷನೇ ಇಲ್ಲ, ನಾವೇ ಈ ಭಾಗದಲ್ಲಿ ಗಾರ್ಡಿಯನ್ ಅಂತ ಹೇಳಿದ್ರು. ಇದಕ್ಕೆ ಭಾರತದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನೀವು ಏನಾದರೂ ಮಾಡ್ಕೊಳ್ಳಿ, ನಮ್ಮ ದೇಶದ ವಿಚಾರವನ್ನು ಯಾಕೆ ಎತ್ತುತ್ತಾ ಇದ್ದೀರಾ? ನಮ್ಮ ಈಶಾನ್ಯ ರಾಜ್ಯಗಳ ವಿಚಾರ ನಿಮಗೆ ಯಾಕೆ ಅಂತ PM ನರೇಂದ್ರ ಮೋದಿ ಆಪ್ತ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಸಂಜೀವ್ ಸನ್ಯಾಲ್ ಕಿಡಿಕಾರದರು. ಈಗ ಈಶಾನ್ಯ ರಾಜ್ಯಗಳ ನಾಯಕರು ಸಾಲಾಗಿ ಬಾಂಗ್ಲಾವನ್ನು ಬೆಂಡೆತ್ತಾ ಇದ್ದಾರೆ. ತ್ರಿಪುರಾ ನಾಯಕ, ಅಲ್ಲಿನ ಎರಡನೇ ಅತಿದೊಡ್ಡ ಪಾರ್ಟಿ ತಿಪ್ರಾ ಮೊಥಾ ಪಕ್ಷದ ಮುಖ್ಯಸ್ಥ ಪ್ರದ್ಯೋತ್ ಮಾಣಿಕ್ಯ ಬಾಂಗ್ಲಾವನ್ನೇ ಬ್ರೇಕ್ ಮಾಡೋಣ ಅಂತ ಹೇಳಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಭಾರತ ಸರ್ಕಾರ ತುಂಬ ಅಭಿವೃದ್ಧಿ ಮಾಡ್ತಾ ಇದೆ. ಚಿಕನ್ ನೆಕ್ ಪ್ರದೇಶದಲ್ಲಿ ಇಂಜಿನಿಯರ್ಗಳಿಗೆಲ್ಲ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡೋ ಬದಲು ನಾವು ಒಂದು ಈಸಿ ಕೆಲಸ ಮಾಡ್ಬೋದು, ಬಾಂಗ್ಲಾವನ್ನೇ ಒಡೆದು ಸಮುದ್ರಕ್ಕೆ ಕನೆಕ್ಷನ್ ತಗೊಳ್ಳೋಣ ನಾವೇ ಅಂತ ಹೇಳಿದ್ದಾರೆ. ಅಲ್ಲದೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಚಿತ್ತಗಾಂಗ್ ಬಂದರಿನ ನಿಯಂತ್ರಣವನ್ನ ಭಾರತ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಚಿತ್ತಗಾಂಗ್ನ ಗುಡ್ಡಗಾಡು ಪ್ರದೇಶದಲ್ಲಿ ನಮ್ಮ ಸಮುದಾಯಗಳು ಇದ್ದಾವೆ. ತ್ರಿಪುರಿ, ಗಾರೋ, ಖಾಸಿ, ಹೀಗೆ ಸಾಕಷ್ಟು ಸಮುದಾಯಗಳ ಜನ, ಲಕ್ಷಾಂತರ ಜನ ಭಯಾನಕ ಸ್ಥಿತಿಯಲ್ಲಿ ಅಲ್ಲಿ ವಾಸ ಮಾಡ್ತಿದ್ದಾರೆ. ಇವರನ್ನೆಲ್ಲ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಭಾರತ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆ ಮೂಲಕ ಯುಕ್ರೇನ್ನಲ್ಲಿ ಹೇಗೆ ಪುಟಿನ್ ರಷ್ಯನ್ ಭಾಷೆ ಮಾತನಾಡೋ ಜನ ಇದ್ದಾರೆ ಅಂತ ಯುಕ್ರೇನ್ ಮೇಲೆ ಬಿದ್ದು ಆ ಜಾಗಗಳನ್ನೆಲ್ಲ ವಶಪಡಿಸ್ಕೊಳ್ತಿದ್ದಾರೋ, ಹೇಗೆ ಕ್ರೈಮಿಯಾವನ್ನೋ ಆ ಪರ್ಯಾಯ ದ್ವೀಪವನ್ನೇ ನುಂಗುಬಿಟ್ರೋ ಪುಟಿನ್, ಅದೇ ರೀತಿ ಭಾರತ ಕೂಡ ಇವರ ಮೂಲಕ ಆ ಜಾಗಗಳನ್ನು ವಶಪಡಿಸಿಕೊಂಡು ಈಶಾನ್ಯ ರಾಜ್ಯಗಳನ್ನು, ಮ್ಯಾಪಲ್ಲಿ ನೋಡಿ, ಭಾರತದ ಈಶಾನ್ಯ ರಾಜ್ಯಗಳನ್ನು ಸಮುದ್ರಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕೂಡ ಯೂನಸ್ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಭಾರತವನ್ನು ಸುತ್ತುವರಿಯೋಕೆ ಬಾಂಗ್ಲಾ ಚೀನಾವನ್ನು ಇನ್ವೈಟ್ ಮಾಡಿದೆ. ಇದು ಅಪಾಯಕಾರಿ ವಿಚಾರ. ಯಾವ ದೇಶಕ್ಕೆ ಭಾರತ ಸ್ವಾತಂತ್ರ್ಯವನ್ನು ಕೊಡಿಸಿತ್ತೋ ಯುದ್ಧ ಮಾಡಿ ಅದೇ ರಾಷ್ಟ್ರ ಭಾರತದ ವಿರುದ್ಧ ಮಾತನಾಡ್ತಿದೆ. ನಮ್ಮ ವಿದೇಶಾಂಗ ನೀತಿ ಎಷ್ಟು ಹೀನಾಯ ಸ್ಥಿತಿ ತಲುಪಿದೆ ಅಂತ ಖೇರಾ ಕೇಂದ್ರ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ಮಾಡಿದ್ದಾರೆ. ಅತ್ತ ಅಸ್ಸಾಂ CM ಹಿಮಂತ ಬಿಸ್ವಾ ಸರ್ಮಾ ಮಾತನಾಡಿ, ಇದರಲ್ಲಿ ಚಿಕನ್ ನೆಕ್ ಕಾರಿಡಾರ್ ಟಾರ್ಗೆಟ್ ಮಾಡಿರೋ ಹಂಗೆ ಕಾಣಿಸ್ತಾ ಇದೆ. ಈಶಾನ್ಯ ರಾಜ್ಯಗಳನ್ನು ಭಾರತದಿಂದ ಬೇರ್ಪಡಿಸೋ ಅಪಾಯ ಎದುರಾಗಬಹುದು. ಇಂಥ ಹೇಳಿಕೆಗಳನ್ನು ಒಪ್ಪೋಕೆ ಆಗಲ್ಲ, ಅದನ್ನು ನಿರ್ಲಕ್ಷ್ಯ ಕೂಡ ಮಾಡಕ್ ಆಗಲ್ಲ. ಅದಕ್ಕೆಲ್ಲ ಈ ಚಿಕನ್ ನೆಕ್ ಪ್ರದೇಶದಲ್ಲಿ ಹೆಚ್ಚೆಚ್ಚು ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಬೇಕು ಅಂತ ಹಿಮಂತ ಬಿಸ್ವಾ ಸರ್ಮಾ ಹೇಳಿದ್ದಾರೆ. ಏನೋ ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಇದೀಗ 75 ವರ್ಷ ಭರ್ತಿಯಾಗಿದೆ. ಈ ಪ್ರಯುಕ್ತ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಾಲ್ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ಶಿ ಜಿನ್ಪಿಂಗ್ ಭಾರತದ ಸಂಬಂಧದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತ ಚೀನಾ ಎರಡೂ ಗ್ಲೋಬಲ್ ಸೌತ್ನ ಇಂಪಾರ್ಟೆಂಟ್ ಪ್ಲೇಯರ್ಸ್. ಪರಸ್ಪರ ಹಿತಾಸಕ್ತಿಗಾಗಿ ಉಭಯ ರಾಷ್ಟ್ರಗಳು ಪಾರ್ಟ್ನರ್ಸ್ ಆಗಿರೋದು ಒಳ್ಳೆಯದೇ. ಈ ಡ್ರ್ಯಾಗನ್ ಎಲಿಫೆಂಟ್ ಡ್ಯಾನ್ಸ್ ಮಾಡುವಂಥ ಟೈಮ್ ಬಂದಿದೆ. ದೀರ್ಘಕಾಲದ ಸಂಬಂಧಕ್ಕಾಗಿ ನಾವು ಒಟ್ಟಾಗಿರಬೇಕು. ಬ್ರಾಡ್ ಮೈಂಡ್ಸೆಟ್ ಇಟ್ಕೊಂಡು ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಸಂಬಂಧವನ್ನು ಹ್ಯಾಂಡಲ್ ಮಾಡಬೇಕು. ಶಾಂತಿಯುತ ಸಹಬಾಳ್ವೆ, ಪರಸ್ಪರ ನಂಬಿಕೆ, ಲಾಭ ಮತ್ತು ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಅನೇಕ ಸೆಕ್ಟರ್ಗಳಲ್ಲಿ ಪರಸ್ಪರ ನಂಬಿಕೆ ಮತ್ತು ಸಹಯೋಗವನ್ನು ಹೆಚ್ಚಿಸಿ ದ್ರೌಪದಿ ಮುರ್ಮು ಜೊತೆಗೆ ಒಟ್ಟಾಗಿ ಕೆಲಸ ಮಾಡೋಕೆ ರೆಡಿ ಇದ್ದೀನಿ ಅಂತ ಜಿನ್ಪಿಂಗ್ ಹೇಳಿದ್ದಾರೆ. ದ್ರೌಪದಿ ಮುರ್ಮು ಅವರು ಕೂಡ 75ನೇ ವಾರ್ಷಿಕೋತ್ಸವಕ್ಕೆ ಜಿನ್ಪಿಂಗ್ಗೆ ಶುಭ ಕೋರಿದ್ದಾರೆ. ಇತ್ತ ಚೀನಾ ಪ್ರೀಮಿಯರ್ ಲಿ ಕಿಯಾಂಗ್ ಮತ್ತು PM ನರೇಂದ್ರ ಮೋದಿ ಕೂಡ ಪರಸ್ಪರ ವಿಶ್ ಮಾಡಿ ಮಾತನಾಡಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ಹೇಳಬೇಕು. ಈಗ ನೀವು ನೋಡ್ತಾ ಇದ್ದೀರಾ, ಇದು ಅಮೆರಿಕದ 38 ವರ್ಷದ AI ಪ್ರಾಂಪ್ಟ್ ಇಂಜಿನಿಯರ್ ಒಬ್ಬರ ಸಂಪಾದನೆ. ಯಾವುದೇ ಟೆಕ್ ಡಿಗ್ರಿ ಇಲ್ಲದೆ ವರ್ಷಕ್ಕೆ 85.6 ಲಕ್ಷ ರೂಪಾಯಿ ಗಳಿಸಿದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಜಗತ್ತಲ್ಲಿ ಹೆಚ್ಚಾಗ್ತಿರೋ AI ಬಳಕೆ. ಇವತ್ತು ಬಹುತೇಕ ಕಂಪನಿಗಳು AI ಅವಲಂಬನೆ ಮಾಡ್ತಿವೆ. ಎಕ್ಸೆಲ್ ಮತ್ತು ಡೇಟಾ ಅನಾಲಿಸಿಸ್ನಲ್ಲಿ ಆ ಜಾಬ್ಗಳಲ್ಲಿ ಈ AI ಸ್ಕಿಲ್ಡ್ ಉದ್ಯೋಗಿಗಳಿಗೆ ವಾರ್ಷಿಕವಾಗಿ 38 ಲಕ್ಷ ರೂಪಾಯಿ ಪ್ಯಾಕೇಜ್ ಇದೆ.
ಜೊತೆಗೆ AI ಗೊತ್ತಿಲ್ಲದಿರೋರು ಜಾಬ್ ಮಾರ್ಕೆಟ್ನಿಂದ ಹೊರಗೆ ಹೋಗೋ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಸೇಮ್ ಟೈಮ್ ಚಾಟ್ GPTಯ ಫೌಂಡರ್ ಸ್ಯಾಮ್ ಆಲ್ಟ್ಮನ್ ಏನು ಹೇಳಿದ್ದಾರೆ ನೋಡಿ, ಅರ್ಧಕ್ಕರ್ಧ ಕೋಡಿಂಗ್ ಕೆಲಸವನ್ನ AI ಮಾಡ್ತಿವೆ, ಇಂಜಿನಿಯರ್ಗಳೇ ತಯಾರಾಗಿ ಅಂತ ಅವರು ತೀರಾ ರೀಸೆಂಟಾಗಿ ಕೊಟ್ಟಿರೋ ಹೇಳಿಕೆ ಅದು. ಜೊತೆಗೆ ಪರ್ಸನಲ್ ಬ್ರ್ಯಾಂಡಿಂಗ್ ಕ್ಷೇತ್ರದಲ್ಲಿ 30 ಲಕ್ಷ, ಬಿಸ್ನೆಸ್ ಸ್ಟ್ರಾಟಜಿ ಕ್ಷೇತ್ರದಲ್ಲಿ 40 ಲಕ್ಷ, ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ 20 ಲಕ್ಷ, ಪ್ರಾಂಪ್ಟ್ ಎಂಜಿನಿಯರ್ಗೆ 50 ಲಕ್ಷ ರೂಪಾಯಿ, ಈ ರೀತಿ ಎಲ್ಲ ಅವ್ರು ಗಳಿಸ್ತಾ ಇದ್ದಾರೆ. ಇದರಲ್ಲೆಲ್ಲ ಕಾಮನ್ ಏನು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ AI ಸ್ಕಿಲ್ಡ್ ಪ್ರೊಫೆಷನಲ್ಸ್. ತುಂಬಾ ಜನಕ್ಕೆ 1 ರಿಂದ 2 ಲಕ್ಷ ಕೊಟ್ಟರು AI ಸ್ಕಿಲ್ ಕಲಿಯೋಕೆ ಆಗ್ತಾ ಇಲ್ಲ. ಆದರೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಗ್ರೋತ್ ಸ್ಕೂಲ್ ಒಂದು ಅವಕಾಶವನ್ನು ತರ್ತಾ ಇದೆ. ಈ ರೀತಿ ಹೈ ಇನ್ಕಮ್ ಸ್ಯಾಲರಿಗೆ ಬೇಕಾಗಿರೋ ಸ್ಕಿಲ್ಸ್ ಅಲ್ಲಿ ಮೊದಲ ಹೆಜ್ಜೆ ನೀಡೋಕೆ ಒಂದೊಂದೇ ಮೆಟಲ್ ಹತ್ತಾ ಹೋಗಬೇಕಲ್ಲ ನೀವು. ಅದಕ್ಕೆ ಆರಂಭಿಕ ಹೆಜ್ಜೆಯಾಗಿ 180 ನಿಮಿಷದ ಒಂದು ಕೋರ್ಸ್ ಅನ್ನು ತಗೊಂಡ್ಬಂದಿದ್ದಾರೆ. ಸಾಮಾನ್ಯವಾಗಿ ಇದರ ಪ್ರೈಸ್ 15,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಆದರೆ mastmagga.com ನ ವೀಕ್ಷಕರಿಗೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಒಂದು ಪ್ಯಾಕೇಜ್ ಅಂತ ಇವರು ಹೇಳಿದ್ದಾರೆ. ಈಗ ಆಲ್ರೆಡಿ 20 ಲಕ್ಷಕ್ಕೂ ಅಧಿಕ ಜನ ಈ ಕೋರ್ಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. AI ಸ್ಕಿಲ್ ಅನ್ನ ಕಲ್ತ್ಕೊಂಡವರು ಈಗ ಮಾರ್ಕೆಟ್ ನ ಟಾಪ್ 5% ನಲ್ಲಿ ಬರ್ತಾರೆ. ಡೇಟಾ ಅನಾಲಿಸಿಸ್, ಪರ್ಸನಲ್ ಬ್ರ್ಯಾಂಡಿಂಗ್, ಬಿಸ್ನೆಸ್ ಸ್ಟ್ರಾಟಜಿ, ಸ್ಯಾಲರಿ ಹೈಕ್ ಅಥವಾ ಹೊಸದಾಗಿ ಕೆಲಸ ಹುಡುಕೋರಿಗೂ ಕೂಡ ಇದರಿಂದ ಉಪಯೋಗ ಆಗ್ಬೋದು. ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಈ ಫ್ರೀ ಕೋರ್ಸ್ ನ ಲಾಭವನ್ನ ಪಡಿಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಹತ್ವದ ಬೆಳವಣಿಗೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಏಪ್ರಿಲ್ 2ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆಯಾಗ್ತಾ ಇದೆ. ಸಂಸತ್ನ ಪ್ರಶ್ನೋತ್ತರ ಅವಧಿಯ ನಂತರ ಈ ಮಸೂದೆ ಮಂಡಿಸಲಾಗ್ತಾ ಇದೆ. ಈ ಬಗ್ಗೆ ಚರ್ಚೆ ಮಾಡೋಕೆ ಸುಮಾರು 8 ಗಂಟೆಗಳ ಕಾಲ ಟೈಮ್ ನಿಗದಿಪಡಿಸಲಾಗಿದೆ. ಮಸೂದೆ ಮಂಡಿಸುವಾಗ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಬಿಜೆಪಿ ತನ್ನ ಎಲ್ಲ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಆತ ವಕ್ಫ್ ತಿದ್ದುಪಡಿ ಸಮಸ್ಯೆ ಕುರಿತು ಡಿಸ್ಕಸ್ ಮಾಡೋಕೆ INDIA ಬ್ಲಾಕ್ ಈ ಕೂಟ ಮೀಟಿಂಗ್ ಆಯೋಜಿಸಿದೆ. ಇನ್ನು NDA ಮಿತ್ರ ಪಕ್ಷ ಆಂಧ್ರ CM ಚಂದ್ರಬಾಬು ನಾಯ್ಡುರ TDPಯಿಂದ ಈ ಬಿಲ್ಗೆ ಬೆಂಬಲ ಸಿಕ್ಕಿದೆ. ಆದರೆ ಬಿಹಾರ CM ನಿತೀಶ್ ಕುಮಾರ್ ನೇತೃತ್ವದ JDU ವಕ್ಫ್ ಬಿಲ್ಗೆ ಬೆಂಬಲ ಕೊಡಬೇಕೋ ಬೇಡವೋ ಅಂತ ಅದರ ಅಫಿಷಿಯಲ್ ಕಾಪಿ ಪರಿಶೀಲಿಸಿದ ನಂತರ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದೆ. ಆದರೆ ಮೂಲಗಳ ಮಾಹಿತಿ ಪ್ರಕಾರ ಬೆಂಬಲ ಸಿಗೋದು ಬಹುತೇಕ ಖಚಿತ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸ್ ಬರ್ತಾ ಇವೆ. ಆದರೆ ಕೊನೆ ಕ್ಷಣದಲ್ಲಿ ಏನಾಗುತ್ತೋ ನೋಡಬೇಕು. ಹಾಗೊಂದು ವೇಳೆ ನಿತೀಶ್ ಬೆಂಬಲ ಕೊಡದೆ ಹೋದ್ರೂ ಕೂಡ ಈ ಬಿಲ್ ಪಾಸ್ ಆಗಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಬಿಲ್ ಪಾಸ್ ಆಗಬೇಕಾದ್ರೆ ಲೋಕಸಭೆಯಲ್ಲಿ ಒಟ್ಟು 272 ಸಂಸದರ ಮೆಜಾರಿಟಿ ಅಗತ್ಯ. ಸದ್ಯ NDA ಕೂಟದಲ್ಲಿ 293 ಸಂಸದರಿದ್ದಾರೆ. ಬಿಜೆಪಿಯಲ್ಲೇ 240 ಸದಸ್ಯರಿದ್ದಾರೆ. ನಿತೀಶ್ ಪಾರ್ಟಿದು 12 ಇದೆ. ಸೊ ನಿತೀಶ್ ಬೆಂಬಲ ಕೊಡದೆ ಹೋದ್ರೂ ಕೂಡ NDA ಕೂಟದ ಬಲ 281 ಇರುತ್ತೆ. ಇನ್ನುಳಿದ ಎಲ್ಲ ಪಕ್ಷಗಳ ಸಪೋರ್ಟ್ ಸಿಕ್ತು ಅಂದ್ರೆ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ. ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕಾದ್ರೆ 119 ಮೆಜಾರಿಟಿ ಬೇಕು. ರಾಜ್ಯಸಭೆಯಲ್ಲಿ 245 ಸೀಟ್ ಇದೆ. ಆ ಪ್ರಕಾರ ನೋಡಿದ್ರೆ 123 ಸೀಟ್ ಬೇಕು. ಆದ್ರೆ ಈಗ 9 ಸ್ಥಾನ ಖಾಲಿ ಇರೋದ್ರಿಂದ 119 ಬಂದ್ರೆ ಸಾಕಾಗತ್ತೆ. ಸದ್ಯ ರಾಜ್ಯಸಭೆಯಲ್ಲಿ NDA ಕೂಟದ ಒಟ್ಟು ಬಲ 125 ಇದೆ. ಈ ಪೈಕಿ ಬಿಜೆಪಿ 98 ಇದೆ. ನಿತೀಶ್ ಕುಮಾರ್ ಪಾರ್ಟಿದು 4 ಇದೆ. ಅದನ್ನೊಂದು ವೇಳೆ ಮೈನಸ್ ಮಾಡಿದ್ರು ಕೂಡ 121 ಸೀಟ್ ಇರುತ್ತೆ. ಸೊ ಈ ಬಿಲ್ ಪಾಸ್ ಆಗ್ಬೋದು. ಅಂದಹಾಗೆ ಬಿಲ್ ಅನ್ನ ಕಳೆದ ವರ್ಷ 2024 ಆಗಸ್ಟ್ ನಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಗಿತ್ತು. ನಂತರ ಇದನ್ನ ಪರಿಶೀಲನೆ ಮಾಡೋಕೆ ಜಂಟಿ ಸಂಸದೀಯ ಸಮಿತಿಗೆ ಕಳಿಸ್ಕೊಡ್ಲಾಗಿತ್ತು. ಇತ್ತೀಚೆಗಷ್ಟೇ ಕೇಂದ್ರ ಕ್ಯಾಬಿನೆಟ್ ಮಸೂದೆಯನ್ನ ಆಮೇಲೆ ಕ್ಲಿಯರ್ ಕೂಡ ಮಾಡಿತ್ತು. ಈಗ ಮಂಡನೆಗೆ ರೆಡಿ ಆಗಿದೆ. ಇನ್ನು ಈ ಬಿಲ್ಗೆ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೊಂದು ಬರ್ಬಾದ್ ಬಿಲ್, ಅಸಾಂವಿಧಾನಿಕ ಅಂತ ಹೇಳಿದ್ದಾರೆ. ಆತ ಸಮಾಜವಾದಿ ಪಾರ್ಟಿ, CPI ಮತ್ತು ಕಾಂಗ್ರೆಸ್ ಪಾರ್ಟಿ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿವೆ. ಏನೋ ಬೆಂಗಳೂರಲ್ಲಿ ವೀಲಿಂಗ್ ಮಾಡೋ ಪುಂಡರ ವಿರುದ್ಧ ಕಳೆದ 1 ತಿಂಗಳಲ್ಲಿ 398 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ 324 ಆರೋಪಿಗಳನ್ನ ಬಂಧಿಸಲಾಗಿದೆ. ಅಲ್ಲದೆ 397 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. 40 ಪುಂಡರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಅತ್ತ ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟ 62 ಪೋಷಕರ ವಿರುದ್ಧ ಕೂಡ ಪೊಲೀಸರು ಕೇಸ್ ಹಾಕಿದ್ದಾರೆ. ಇತ್ತೀಚೆಗೆ ಕೆಲ ಪುಂಡರು ಕೈಯಲ್ಲಿ ಮಾರಕಾಸ್ತ್ರ ಹಿಡಿದು ವೀಲಿಂಗ್ ಮಾಡಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು. ನಂತರ ಗೃಹ ಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಪೊಲೀಸರಿಗೆ ವೀಲಿಂಗ್ ಮಾಡೋರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ತಗೊಳ್ಳುವಂತೆ ಸೂಚನೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಗಳಾಗಿದ್ದಾವೆ. ರಂಜಾನ್ ಆಚರಣೆ ವೇಳೆ ಹುಬ್ಬಳ್ಳಿಯಲ್ಲಿ RSS ವಿರುದ್ಧ SDPI ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಈಗ SDPI ಮುಖಂಡ ಅಬ್ದುಲ್ ಗಫೂರ್ ಕುರ್ಹಟ್ಟಿ ಅನ್ನೋರನ್ನ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೊಟ್ಟ ದೂರಿನ ಆಧಾರದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಆರೋಪಿಗೆ ಕೋರ್ಟ್ 2 ವಾರಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ರಾಯಚೂರಿನ ಮಸ್ಕಿ ಶಾಸಕ ಬಸನಗೌಡ ತುರುವಿಹಾಳ್ ಪುತ್ರ ಸತೀಶ್ ಮತ್ತು ಸಹೋದರ ಸಿದ್ದನಗೌಡ ಇಬ್ಬರು ಸೇರ್ಕೊಂಡು ಮೊಲ ಬೇಟೆ ಮಾಡಿ ಮಸ್ಕಿರಿ ಮಾಡೋಕೆ ಹೋಗಿ ಈಗ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ತುರುವಿನಹಾಳ ಗ್ರಾಮದಲ್ಲಿ ನಡೆದ ಶಂಕರಲಿಂಗೇಶ್ವರ ಜಾತ್ರೆ ವೇಳೆ ಮೊಲಗಳನ್ನು ಕಟ್ಟಿಗೆಗೆ ನೇತು ಹಾಕಿದ್ದಾರೆ. ಜೊತೆಗೆ ಮಾರಕಾಸ್ತ್ರಗಳನ್ನು ಹಿಡಿದು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ.
ಇದರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇಬ್ಬರ ವಿರುದ್ಧ ಕೂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಿರೋ ನಡುವೆ ಬೆಂಗಳೂರಲ್ಲಿ ಇನ್ನೊಂದು ಡಿಫರೆಂಟ್ ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರೀ ಸ್ಕೂಲ್ಗೆ ಬರ್ತಾ ಇದ್ದ ಮಕ್ಕಳ ತಂದೆಗೆ ಮುತ್ತು ಕೊಟ್ಟು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿ ಟೀಚರ್ ಒಬ್ಬರು 50,000 ರೂಪಾಯಿ ಸುಲಿಗೆ ಮಾಡಿರುವ ಆರೋಪ ಕೇಳಿಬಂದಿದೆ. 2023ರಲ್ಲಿ ಇಬ್ಬರ ಪರಿಚಯ ಆಗಿತ್ತು. ರಾಕೇಶ್ ಅನ್ನೋ ಮಗುವಿನ ತಂದೆಯಿಂದ ಶಾಲೆ ನಿರ್ವಹಣೆ ಮತ್ತು ಚಿಕಿತ್ಸೆಗೆ ಅಂತ ಆರೋಪಿ ಮಹಿಳೆ 4 ಲಕ್ಷ ರೂಪಾಯಿ ಸಾಲವನ್ನ ಕೂಡ ಪಡೆದಿದ್ರು. ಈ ಭೂಪ ನೋಡಿ ಸುಮ್ಮನೆ ಮಗನ ಸ್ಕೂಲಿಗೆ ಬಿಟ್ಟು ವಾಪಸ್ ಬರೋದು ಬಿಟ್ಟು ಅಲ್ಲಿ ಕಷ್ಟ ಸುಖ ಕೇಳಿ ಸಾಲ ಕೊಟ್ಟಿದ್ದಂತೆ 4 ಲಕ್ಷ ರೂಪಾಯಿ. ಆದರೆ ಹಣ ವಾಪಸ್ ಕೊಡೋಕ್ಕಾಗದೆ ಬನ್ನಿ ನಮ್ಮ ಶಾಲೆಯ ಪಾರ್ಟ್ನರ್ ಆಗಿ ಅಂತ ರಾಕೇಶ್ಗೆ ಅವರು ಇನ್ವೈಟ್ ಮಾಡಿದ್ರಂತೆ. ನಂತರ ಇವರಿಬ್ಬರ ನಡುವೆ ಸ್ವಲ್ಪ ಆತ್ಮೀಯತೆ, ಸಲುಗೆ, ಆ ಸಂಬಂಧ ಎಲ್ಲ ಹೆಚ್ಚಾಗ್ತಾ ಹೋಯ್ತಂತೆ. ಆರೋಪಿ ಮಹಿಳೆ ರಾಕೇಶ್ ಮನೆಗೇನೆ ತೆರಳಿ ಆಮೇಲೆ ಮುತ್ತನ್ನು ಕೊಟ್ಟುಬಿಟ್ರಂತೆ. ನಂತರ ಈ ವಿಚಾರವನ್ನು ಹೇಳ್ತೀನಿ, ಪಬ್ಲಿಕ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ 50,000 ರೂಪಾಯಿ ವಸೂಲಿ ಮಾಡಿದ್ದಾರೆ ಮತ್ತೆ ಅದ್ರ ಮೇಲೆ. ಅದಾದಮೇಲೆ ಸೀದಾ ಇವರು ಮಾರ್ಕೆಟ್ ಮೇಲಕ್ಕೆ ಹೋಗ್ಬಿಟ್ಟಿದೆ. 1 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ, 1 ಕೋಟಿ ಕೊಡುವಂತ. ಇನ್ನೆಲ್ಲಿಂದ ಕೊಡೋದಪ್ಪ ಅಂತ ಗಾಬರಿಯಾಗಿ ಇವರೀಗ ಕಾನೂನು ಕ್ರಮ ತಗೊಂಡಿದ್ದಾರೆ. ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಶಿವಕುಮಾರ ಶ್ರೀಗಳ 118ನೇ ಜನ್ಮ ದಿನೋತ್ಸವ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ರಾಜನಾಥ್ ಸಿಂಗ್ ಪಾಲ್ಗೊಂಡಿದ್ರು. ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ನಟಿ ರನ್ಯಾ ರಾವ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸ್ಥಳೀಯ ಕೋರ್ಟ್ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಆರ್ಗನ್ ರಿಟ್ರೀವಲ್ ಸೆಂಟರ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ 1 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಈ ಕೇಂದ್ರ ಮುಂದಿನ 5-6 ತಿಂಗಳಲ್ಲಿ ಕಾರ್ಯಾರಂಭ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ಮೃತ ದಾನಿಯಿಂದ ಅಂಗಾಂಗವನ್ನ ಸಂಗ್ರಹಿಸುವ ಘಟಕ ಜೊತೆಗೆ ಐಸಿಯು, ಶಸ್ತ್ರಚಿಕಿತ್ಸಾ ಕೊಠಡಿ, ಪ್ರಯೋಗಾಲಯ ಸೌಲಭ್ಯ ಎಲ್ಲ ಇರುತ್ತೆ. ಹೀಗಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಏನೋ ದೇಶದಲ್ಲಿ ವಾಣಿಜ್ಯ ಬಳಕೆಯ 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 41 ರೂಪಾಯಿ ಇಳಿಕೆಯಾಗಿದೆ. ಪರಿಷ್ಕೃತ ದರ ಏಪ್ರಿಲ್ 2ರಿಂದ ಜಾರಿಗೆ ಬರುತ್ತೆ. ಏನೋ ಈ ಅಪ್ಡೇಟೆಡ್ ಪ್ರೈಸ್ ನಂತರ ಬೆಂಗಳೂರಲ್ಲಿ 19 ಕೆಜಿ ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆ 1836 ರೂಪಾಯಿ ಆಗುತ್ತೆ. ಗುಜರಾತ್ನ ದೀಸಾ ನಗರದಲ್ಲಿರುವ ಪಟಾಕಿ ಕಾರ್ಖಾನೆಯಲ್ಲಿ ಭೀಕರ ಅಗ್ನಿ ಅವಘಡ ಉಂಟಾಗಿದೆ. ಈ ಘಟನೆಯಲ್ಲಿ 13 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯಲ್ಲಿ 2 ಗೂಡ್ಸ್ ರೈಲುಗಳ ಮಧ್ಯೆ ಪರಸ್ಪರ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. ಪರಿಣಾಮ ಲೊಕೊಮೋಟಿವ್ ಪೈಲಟ್ ಸೇರಿ 3 ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸಿಐಎಸ್ಎಫ್ನ 4 ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಬುಲ್ಡೋಸರ್ ಕ್ರಮದ ವಿಚಾರವಾಗಿ ಯುಪಿ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ಮತ್ತೆ ತರಾಟೆಗೆ ತಗೊಂಡಿದೆ. 2021ರಲ್ಲಿ ಗ್ಯಾಂಗ್ಸ್ಟರ್ ಮತ್ತು ರಾಜಕಾರಣಿ ಅತಿಕ್ ಅಹಮದ್ಗೆ ಸೇರಿದ ವಸತಿ ಕಟ್ಟಡವೊಂದನ್ನ ಅಕ್ರಮ ಕಟ್ಟಡ ಅಂತ ಯುಪಿ ಸರ್ಕಾರ ಕೆಡವಿ ಹಾಕಿತ್ತು. ಆ ಕಟ್ಟಡದಲ್ಲಿರುವ ನಿವಾಸಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಇದರ ವಿಚಾರಣೆ ನಡೆಸಿದ ಕೋರ್ಟ್ ಇದೊಂದು ಅಮಾನವೀಯ ಮತ್ತು ಕಾನೂನು ಬಾಹಿರ ಡೆಮಾಲಿಷನ್. ಈ ಪ್ರಕರಣದಲ್ಲಿ ಪ್ರಯಾಗ್ರಾಜ್ನ ಅಧಿಕಾರಿಗಳು ಇನ್ಸೆನ್ಸಿಟಿವ್ ಆಗಿ ವರ್ತಿಸಿದ್ದಾರೆ. ಇದು ನಮ್ಮ ಆತ್ಮ ಸಾಕ್ಷಿಯನ್ನ ಬೆಚ್ಚಿ ಬೀಳಿಸುವ ತರ ಇದೆ ಅಂತ ಕೋರ್ಟ್ ಹೇಳಿತು. ಈ ಪ್ರಕರಣದಲ್ಲಿ ಅರ್ಜಿ ಸಲ್ಲಿಸಿದ್ದ ಒಬ್ಬರು ಲಾಯರ್, ಒಬ್ಬರು ಪ್ರೊಫೆಸರ್ ಮತ್ತು 2 ಮಹಿಳೆಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಕೂಡ ಯುಪಿ ಸರ್ಕಾರಕ್ಕೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇದು ಕೇವಲ ಅಕ್ರಮ ಡೆಮಾಲಿಷನ್ ಮಾತ್ರ ಅಲ್ಲ, ಇಲ್ಲಿ ಮೂಲಭೂತ ಹಕ್ಕಾದ ರೈಟ್ ಟು ಶೆಲ್ಟರ್, ಆಶ್ರಯ ಪಡೆಯುವ ಹಕ್ಕು ಕೂಡ ಉಲ್ಲಂಘನೆಯಾಗಿದೆ ಅಂತ ಕೋರ್ಟ್ ಹೇಳಿದೆ. ಅಂದಹಾಗೆ ಸರ್ಕಾರ ನೋಟಿಸ್ ಕೊಟ್ಟು 24 ಗಂಟೆಯಲ್ಲಿ ಮನೆಯನ್ನ ಕೆಡವಿನೇ ಹಾಕ್ತು. ನಮಗೆ ಮೇಲ್ಮನವಿ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ ಅಂತ ಅರ್ಜಿದಾರರು ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಕೋರ್ಟ್ ಇವರಿಗೆ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ಸೂಚಿಸಿದೆ. ಇದರ ನಡುವೆ ಯುಪಿ ಸಿಎಂ ಯೋಗಿ ತಮ್ಮ ಬುಲ್ಡೋಸರ್ ಆಕ್ಷನ್ ನ ಬಗ್ಗೆ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದನ್ನ ನಾನು ನನ್ನ ಸರ್ಕಾರದ ದೊಡ್ಡ ಸಾಧನೆ ಅಂತ ಪರಿಗಣಿಸಲ್ಲ. ಉತ್ತರ ಪ್ರದೇಶದಲ್ಲಿ ಇದರ ಅಗತ್ಯ ಇದೆ ಅಷ್ಟೇ ಅಂತ ಯೋಗಿ ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ವಿರುದ್ಧ ಕಿಡಿಕಾರಿದ್ದಾರೆ. ಸ್ವಾರ್ಥ ರಾಜಕೀಯ ಉದ್ದೇಶಕ್ಕಾಗಿ ಭಾಷಾ ವಿವಾದ ಸೃಷ್ಟಿಸ್ತಾ ಇದ್ದಾರೆ. ಇದರಿಂದ ಯುವ ಜನರ ಉದ್ಯೋಗಾವಕಾಶಗಳಿಗೆ ತೊಂದರೆ ಉಂಟಾಗುತ್ತೆ. ಉತ್ತರ ಪ್ರದೇಶದಲ್ಲಿ ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಬೆಂಗಾಲಿ ಮತ್ತು ಮರಾಠಿ ಭಾಷೆಯನ್ನು ಕಲಿಸ್ಕೊಡ್ಲಾಗುತ್ತೆ. ಇದರಿಂದ ಉತ್ತರ ಪ್ರದೇಶದಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಾ ಇದ್ದಾವೆ ಅಂತ ಯೋಗಿ ಹೇಳಿದ್ದಾರೆ. ಕುಂಭಮೇಳದಲ್ಲಿ ವೈರಲ್ ಆಗಿದ್ದ ಮೊನಾಲಿಸಾ ಗೊತ್ತಲ್ಲ, ಆಕೆಗೆ ಬಾಲಿವುಡ್ನ ಒಬ್ಬರು ನಿರ್ದೇಶಕರು ಚಾನ್ಸ್ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ರಲ್ಲ. ಇದೀಗ ಆ ನಿರ್ದೇಶಕ ಸನೋಜ್ ಮಿಶ್ರಾರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 28 ವರ್ಷದ ಬೇರೊಂದು ಯುವತಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ 2021ರಲ್ಲಿ ಈ ಮಿಶ್ರಾ ಮೋಸ ಮಾಡಿದ್ದಾರೆ. ಹಲವು ಬಾರಿ ಯುವತಿ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಸಂತ್ರಸ್ತ ಯುವತಿ ಪೊಲೀಸರಿಗೆ ದೂರು ಕೊಟ್ಟರು. ಈಗ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ 4 ಜಿಲ್ಲೆಗಳ 17 ಸ್ಥಳಗಳಿಗೆ ಇಡಲಾಗಿದ್ದ ಮೊಘಲ್ ಕಾಲದ ಹೆಸರುಗಳನ್ನು ಉತ್ತರಾಖಂಡ್ ಸರ್ಕಾರ ಚೇಂಜ್ ಮಾಡಿದೆ.
ಅಲ್ಲಿನ ಹರಿದ್ವಾರದಲ್ಲಿದ್ದ ಔರಂಗಜೇಬ್ ನಗರಕ್ಕೆ ಶಿವಾಜಿ ನಗರ ಅಂತ ಹೆಸರಿಡಲಾಗಿದೆ. ಗಾಜಿವಾಲಿಗೆ ಆರ್ಯನಗರ, ಕಾನ್ಪುರಕ್ಕೆ ಶ್ರೀ ಕೃಷ್ಣಪುರ, ಹೀಗೆ ಹೆಸರುಗಳನ್ನು ಚೇಂಜ್ ಮಾಡಲಾಗಿದೆ. ಇದಕ್ಕೆ ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸರಿಯಿಲ್ಲ ಇದು ಅಂತ ಕಿಡಿಕಾರಿದ್ದಾರೆ. ಉತ್ತರಾಖಂಡ್ ಹೆಸರನ್ನ ಕೂಡ ಬದಲಾಯಿಸಿಬಿಡಿ, ಉತ್ತರ ಪ್ರದೇಶ 2 ಅಂತ ಮಾಡಿಬಿಡಿ ಅಂತ ಕಾಲೆಳೆದಿದ್ದಾರೆ. ಏನೋ ಸದ್ಯ 5 ದಿನಗಳ ಭಾರತ ಪ್ರವಾಸ ಕೈಗೊಂಡಿರೋ ಚಿಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಫಾಂಟ್ ದಿಲ್ಲಿಗೆ ಬಂದು ಇಳಿದಿದ್ದಾರೆ. ಭಾರತಕ್ಕೆ ಬಂದ ಚಿಲಿ ಅಧ್ಯಕ್ಷರನ್ನ ಪಿಎಂ ನರೇಂದ್ರ ಮೋದಿ ವೆಲ್ಕಮ್ ಮಾಡಿದ್ದಾರೆ. ಬಳಿಕ ಗೇಬ್ರಿಯಲ್ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಗೌರವ ಅರ್ಪಿಸಿದ್ದಾರೆ. ಚಿಲಿ ಅಧ್ಯಕ್ಷರೊಂದಿಗೆ ಸಚಿವರು, ಸಂಸದರು, ಹಿರಿಯ ಅಧಿಕಾರಿಗಳು ಮತ್ತು ಬಿಸಿನೆಸ್ ಲೀಡರ್ಗಳ ನಿಯೋಗ ಕೂಡ ಭಾರತಕ್ಕೆ ಆಗಮಿಸಿದೆ. ಏನೋ ಹೊಸ ಹಣಕಾಸು ವರ್ಷ ಆರಂಭವಾಗ್ತಿದ್ದ ಹಾಗೆ ಮಾರ್ಕೆಟ್ ಬೇರಿಶ್ ಆಗಿ ಇತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1390 ಪಾಯಿಂಟ್ಸ್ ಹೆವಿ ಬಿದ್ದು 76,024ಕ್ಕೆ ತಲುಪಿದೆ. ನಿಫ್ಟಿ 353 ಪಾಯಿಂಟ್ಸ್ ಬಿದ್ದು 23,165ಕ್ಕೆ ಇಳಿದಿದೆ. ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಹೇರ್ತೀನಿ, ಯಾವ ದೇಶಕ್ಕೂ ವಿನಾಯಿತಿ ಇಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರ್ಭಟಿಸ್ತಾ ಇದ್ದಾರಲ್ಲ, ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಅತ್ತ ಏಪ್ರಿಲ್ 2ರಿಂದ ರೆಸಿಪ್ರೋಕಲ್ ಟ್ಯಾರಿಫ್ ಕೂಡ ಜಾರಿಗೆ ಬರ್ತಾ ಇದೆ. ಎಷ್ಟಾಗುತ್ತೆ, ಭಾರತದ ಮೇಲೆ ಏನ್ ಇಂಪ್ಯಾಕ್ಟ್ ಅಂತೆಲ್ಲ ಚರ್ಚೆ ಇದೆ. ಹೀಗಾಗಿ ಜಾಗತಿಕ ಟ್ರೇಡ್ ವಾರ್ನ ಭಯದಿಂದ, ಆರ್ಥಿಕ ಹಿಂಜರಿತದ ಹೆದರಿಕೆಯಿಂದ ಹೂಡಿಕೆ ಮಾಡ್ತಾ ಇದ್ದಾರೆ ಅಥವಾ ಹೂಡಿಕೆಯನ್ನು ವಾಪಸ್ ತೆಗಿತಾ ಇದ್ದಾರೆ. ಅತ್ತ ಟ್ಯಾರಿಫ್ ಕಮ್ಮಿ ಮಾಡೋಕೆ ಭಾರತ ಅಮೆರಿಕ ಜೊತೆಗೆ ನೆಗೋಷಿಯೇಟ್ ಮಾಡ್ತಿರೋ ಸುದ್ದಿ ಏನೋ ಇದೆ. ಆದರೆ ಮಾತುಕತೆ ಹೇಗೆ ಸಾಗ್ತಾ ಇದೆ ಅನ್ನೋದು ಯಾವುದೇ ಕ್ಲಾರಿಟಿ ಇಲ್ಲ. ಟ್ರಂಪ್ ಏನೋ ಭಾರತ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ಆದರೆ ಭಾರತ ಸರ್ಕಾರ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಇದುವರೆಗೂ ಮಾಡಿಲ್ಲ. ಆದರೆ ಏಪ್ರಿಲ್ 2 ಬಂದಾಯಿತು, ಹೀಗಾಗಿ ಹೂಡಿಕೆದಾರರು ಚಿಂತೆಯಲ್ಲಿದ್ದಾರೆ. ಇದರಿಂದ ಷೇರುಪೇಟೆಗೆ ಹೊಡೆತ ಬಿದ್ದಿದೆ, ಭಾರಿ ಸೆಲ್ ಆಫ್ ಆಗಿದೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಲಾಸ್ ಮಾಡ್ಕೊಂಡಿವೆ. ಎಲ್ಲರೂ ಹೋಲ್ಸೇಲ್ ಆಗಿ ಲಾಸ್ ಮಾಡ್ಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ಗೂ ಬರೆ ಬಿದ್ದಿದೆ. 3.11% ವ್ಯಾಲ್ಯೂ ಕಳ್ಕೊಂಡಿದೆ. ಇನ್ನು HCL ಟೆಕ್ನಾಲಜೀಸ್, ಬಜಾಜ್ ಫಿನ್ಸಾವ್, HDFC ಬ್ಯಾಂಕ್, ಶ್ರೀರಾಮ್ ಫಿನಾನ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಾಸ್ ಮಾಡ್ಕೊಂಡಿವೆ. ಇಂಡಸ್ಇಂಡ್ ಬ್ಯಾಂಕ್, ಟ್ರೆಂಟ್, ಬಜಾಜ್ ಆಟೋ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, HDFC ಲೈಫ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಕಮ್ಮಿಯಾಗಿ $85.63 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,951 ಹೆಚ್ಚಾಗಿ $91,115 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $1,786 ಹೆಚ್ಚಾಗಿ $83,460 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $1,251 ಕಮ್ಮಿಯಾಗಿ $99,641 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.